ಅದೇ ಮಹಾನುಭಾವರುಗಳೀಗ ನೀವು ಗ್ಯಾರಂಟಿ ಸ್ಕೀಮಿಗೆ ಮುಂದುವರಿಸಬೇಕು ಅಂದರೆ ಓಟ್ ಹಾಕ್ತಿದ್ರೆ ಕಿತ್ತಾಕ್ತೀವಿ ಅಂತ ಹೇಳಿ ನೆನ್ನೆ ಏನು ಹೇಳಿಕೆ ಕೊಟ್ಟವ್ರೆ, ಅದು ಆ ಪಕ್ಷದಲ್ಲಿ ಇರ್ತಕ್ಕಂಥ ಅಜೆಂಡಾ. ಇದು ಜನತೆ ಅರ್ಥ ಮಾಡ್ಕೋಬೇಕು, ಈ ನಾಡಿನ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೋಬೇಕು. ಯಾವ ಒಂದು 5 ಗ್ಯಾರಂಟಿಯನ್ನು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ತಕ್ಕಂಥ ಒಂದು ಸಂದೇಶ ನೆನ್ನೆ ಮಾಗಡಿಯಿಂದ ಏನವರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೊಟ್ಕೊಂಡಿದ್ದಾರೆ. ಜನ ಬುದ್ಧಿವಂತರಾಗಿ ಅಂತಕ್ಕಂಥ ಮನವಿ ಮಾಡ್ತಾರೆ. ಅಂದರೆ ಅವರು ಓಟ್ ಹಾಕೋದು ನಿಲ್ಲಿಸ್ತಾರೆ, ಓಟ್ ಹಾಕಿಲ್ಲ ನಿಲ್ಲಿಸ್ತಾರೆ ಅಂತಾನೆ. ಓಟ್ ಹಾಕಿದ್ರು ನಿಲ್ಲಿಸ್ತಾರೆ, ಹಾಕ್ತಿದ್ರು ನಿಲ್ಲಿಸ್ತಾರೆ. ನನಗಿರ್ತಕ್ಕಂಥ ವರದಿ ಪ್ರಕಾರ ಒಂದು ಕಡೆ ಗ್ಯಾರಂಟಿ ಅಂತಾರೆ, ಕೊಟ್ಟುಬಿಟ್ಟಿದ್ದೇವೆ ಅಂತಾರೆ. ಈ ಗ್ಯಾರಂಟಿ ಸ್ಕೀಮ್ನ ಕೊಟ್ಟು ಪಾಪ ನಾವು ಬಡವರು ಖರ್ಚು ಮಾಡ್ತಕ್ಕಂಥ ಶಕ್ತಿ ಕೊಡ್ತಾಯಿದ್ದೀವಿ ಅಂತಾರೆ. ಇನ್ನೊಂದು ಕಡೆ ಖರ್ಚು ಯಾವುದಕ್ಕೆ ಮಾಡಿಸ್ತಾವ್ರೆ ಜನಗಳ ಕೈನಲ್ಲಿ? ಇವತ್ತು ಗೈಡ್ಲೈನ್ಸ್ ವ್ಯಾಲಿಗೆ ಬಂದರೆ ಇದೇನೋ ರೇಟ್ ಜಾಸ್ತಿ ಮಾಡ್ಕೊಂಡ್ರಲ್ಲ, ಇವತ್ತು ಮಾರ್ಕೆಟ್ ದರಕ್ಕಿಂತ ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಆಗೋಗಿದೆ. ಮಾರ್ಕೆಟ್ ದರ ಇವತ್ತು ಯಾವುದೋ ಒಂದು ಭೂಮಿ ಕೊಂಡ್ಕೊಳ್ಳೋಕೆ ಹೋದರೆ ರಿಯಲ್ ವ್ಯಾಲ್ಯೂ ಏನಿದೆ ಆ ಒಂದು ಭೂಮಿ ಬೆಲೆ ಅದಕ್ಕಿಂತಲೂ ಹೆಚ್ಚಿನ ಗೈಡ್ಲೈನ್ ವ್ಯಾಲ್ಯೂ ಮಾಡಿಬಿಟ್ರು. ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು ಅಲ್ಲಿ ಜನಗಳಿಗೆ ದರೋಡೆ ಮಾಡ್ಕೊಂಡು ಹೊರಟ್ರೀಗ. ಇನ್ನು ಅದು ಎಂಥದಪ್ಪ ಶ್ರಮಜೀವಿಗಳು ಬೆಳಗಿನ ಸಾಯಂಕಾಲದವರೆಗೂ ಕಷ್ಟಪಟ್ಟು ದುಡಿಮೆ ಮಾಡಿ ಆ ದೇಹಕ್ಕೆ ದಂಡೆ ಆಗಿರ್ತದೆ. ಸಾಯಂಕಾಲ ಒಂದೇನೋ ಒಂದು ಇವರೇ ಮಾಡಿರೋ ಬಾರ್ ಅಂಗಡಿಗಳಿಗೆ ಹೋಗಿ ಒಂದು ಬಾಟ್ಲು ತಗೊಂಡು ಏನೊಂದು ಸಾಯಂಕಾಲ ವಿರಾಮಕ್ಕೆ ಅವ್ರು ನಿದ್ದೆ ಮಾಡಲಿಕ್ಕೆ ಆ ದೇಹಕ್ಕೆ ಶ್ರಮ ಆಗಿರೋದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಅವರಿಗೀಗ ಒಂದೊಂದು ಬಾಟ್ಲು ಮೇಲೆ ಎಷ್ಟೆಷ್ಟು ರೇಟ್ ರೈಸ್ ಮಾಡಿದ್ದೀರಿ. ಇಲ್ಲಿ ನೀವು 2,000 ಕೊಟ್ಬಿಟ್ಟು ಅಲ್ಲಿ ಆ ಕಡೆಯಿಂದ ಅದೇ ಜನಗಳ ಮೇಲೆ ಪ್ರತಿ ತಿಂಗಳು 5,000 10,000 ರೂಪಾಯಿ ಕಟ್ಟೋ ಥರ ಮಾಡಿದ್ದೀರಿ. ಇದಾ ನಿಮ್ಮ ಕಾರ್ಯಕ್ರಮ? ಸಿದ್ದರಾಮಯ್ಯ ಬಡವ್ರನ್ನ ಖರ್ಚು ಮಾಡ್ತಕ್ಕಂಥ ಶಕ್ತಿ ತುಂಬ. ಸಿದ್ದರಾಮಯ್ಯ ಆರ್ಥಿಕ ತಜ್ಞ, ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿಸಿರುವಂಥದ್ದು. ಅವ್ರ ಕೈಲಿ ಇನ್ನು 4 ವರ್ಷ ಈ ಗ್ಯಾರಂಟಿ ಯೋಜನೆ ಕೊಡೋಕ್ಕೆ ಆಗೋದಿಲ್ವಾ? ಅಷ್ಟು ಅವರಿಗೆ ಶಕ್ತಿ ಇಲ್ವಾ, ಅಥವಾ ಆ ರೀತಿ ಅವರಿಗೆ ಅಷ್ಟೊಂದು ಜಾಣ್ಮೆ ಇಲ್ಲ ಅಂತ ಅನ್ಸುತ್ತೆ? ಸರ್ಕಾರದಿಂದ ಯಾವುದೇ ರೀತಿಯ ಕಾರ್ಯಕ್ರಮನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಮಾಡಲಿಕ್ಕೆ ಹಲವಾರು ರೀತಿಯ ಅವಕಾಶಗಳಿದೆ. ಮಾಡಲಿಕ್ಕೆ ಆಗಲ್ಲ ಅಂತ ನಾನು ಹೇಳಲ್ಲ, ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ನೀವು ಸರ್ಕಾರದಲ್ಲಿ ಬರ್ತಕ್ಕಂಥ ಆದಾಯ ಇದೆಯಲ್ಲ, ಯಾವ್ಯಾವುದಕ್ಕೆ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕಾದ್ರೆ ಸೋರಿಕೆ ಇದೆಯಲ್ಲ, ಹಣ ದುರುಪಯೋಗ ಆಗೋದು, ಅದನ್ನು ಕಡಿವಾಣ ಹಾಕಿ ಸರಿಯಾದ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಆಡಳಿತ ನಡೆಸಿದರೆ ಈ ಯಾವ ಕಾರ್ಯಕ್ರಮಗಳಿಗೂ ಮುಂದುವರಿಸಲಿಕ್ಕೆ ಸಮಸ್ಯೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಈ ನಾಡಿನ ಜನತೆ ಈ ಸರ್ಕಾರನ ದರಿದ್ರ ವ್ಯವಸ್ಥೆಯಲ್ಲಿ ಇಟ್ಟಿಲ್ಲ. ಜನಗಳು ಕಷ್ಟದಲ್ಲಿದ್ದರು. ಈ ನಾಡಿನ ಸರ್ಕಾರನ ಸಂಪದ್ಭರಿತವಾಗಿ ಬಲಾಢ್ಯವಾಗಿ ನಡೆಸ್ತಕ್ಕಂಥ ಶಕ್ತಿ ನಾಡಿನ ಜನತೆ ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯ ಇದ್ದರೂ ಅಷ್ಟೇ, ಯಡಿಯೂರಪ್ಪನವ್ರು ಇದ್ದರೂ ಅಷ್ಟೇ, ಬಸವರಾಜ ಬೊಮ್ಮಾಯಿ ಇದ್ದರೂ ಅಷ್ಟೇ, ಕುಮಾರಸ್ವಾಮಿ ಬಂದರೂ ಅಷ್ಟೇ. ಈ ನಾಡಿನ ಜನತೆ ಈ ರಾಜ್ಯದ ಖಜಾನೆನ ಆ ಭಾಗ್ಯಲಕ್ಷ್ಮಿಯನ್ನು ಸದೃಢವಾಗಿ ಬೆಳೆಸಿಟ್ಟಿದ್ದಾರೆ. ಮತ್ತು ಇವ್ರು ಯಾಕೆ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತ ಅಷ್ಟೊಂದು ತಿಂಡ್ಕಾಡ್ತಾರೋ ಅನ್ನೋದು ತಿಂಡ್ಕಾಡ್ತಾವೆ ನನಗೆ. ಈಗ ನಾನೇ ಇವ್ರಿಗೆ ಎಲ್ಲ ಕಾರ್ಯಕ್ರಮಗಳನ್ನೂ ಮುಂದುವರಿಸಿ ಕಾಂಗ್ರೆಸ್ದು 14 ತಿಂಗಳ ಆಡಳಿತದಲ್ಲಿದ್ದಾಗ ರೈತರು ಸಾಲ ಮನ್ನಾ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದರು. ಮಾಡಿ ತೋರಿಸ್ಲಿಲ್ವಾ? ಏನು ದೊಡ್ಡ ತಲೆ ಮೇಲೆ ಎಳ್ಕೊಂಬಿಟ್ಟು ಮಾಡಿದ್ವ ನಾವು? ಕುಮಾರಸ್ವಾಮಿಗೆ ಯಾಕೆ ಅನುಮಾನ ಲೋಕಸಭಾ ಚುನಾವಣೆ ಅಂತ ಗ್ಯಾರಂಟಿ ಯೋಜನೆ ನಿಲ್ಲುತ್ತೆ? ಅವ್ರು ಹೇಳ್ಕೊಂಡು ತಿರುಗ್ತಾವ್ರಲ್ಲ ಬ್ರದರ್, ನಾನು ಹೇಳ್ತಿಲ್ಲ ಅನುಮಾನನ, ಅವ್ರು ಹೇಳ್ತಾವ್ರಲ್ಲ ನಿಲ್ಲಿಸ್ತೀವಿ ಅಂತ. ಅದಕ್ಕೆ ಜನ ಎಚ್ಚೆತ್ಕೋಬೇಕು. ನೀವು ನಿಲ್ಲಿಸೋಂಥ ಸಾಧ್ಯತೆ ಕೂಡ ಇದೆ. 100% ಅವ್ರ ಮಾತುಗಳು ನೋಡಿದಾಗ ಅವ್ರ ತೀರ್ಮಾನಕ್ಕೆ ಬಂದಿರೋದು ಅವ್ರು ಹೇಳಿದ್ರಲ್ಲ, ಅರೇ ತಿಂಗಳಿಗೆ 5 ಕಾರ್ಯಕ್ರಮಗಳು ಕೊಟ್ಬಿಟ್ಟೆ ಅಂತೇಳಿ. ಅವ್ರು ಕೊಟ್ಟಿದ್ದು ತರಾತುರಿನಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರವಾಗಿ. ಇವತ್ತು ಆ 5 ಕಾರ್ಯಕ್ರಮಗಳನ್ನ ಏನು ಘೋಷಣೆ ಮಾಡಿದ್ರು, ಆ ಘೋಷಣೆಯನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಕೂತು ಸರಿಯಾದ ರೀತಿಯಲ್ಲಿ ಯಾವ್ಯಾವ 5 ಕಾರ್ಯಕ್ರಮಗಳನ್ನು ಯಾವ್ಯಾವ ರೀತಿ ಹಣ ಹೊಂದಾಣಿಕೆ ಮಾಡಿ ಯಾವ ಒಂದು ಟೈಮ್ ಬೌಂಡ್ ಹಾಕ್ಕೊಂಡು ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನು ಸರಿಯಾದ ರೀತಿ ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥವ್ರ ಜೊತೆ ಸಲಹೆ ತಗೊಂಡು ಮಾಡಿದರೆ ಶಾಶ್ವತವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಮುಂದುವರಿಸಲಿಕ್ಕೆ ಅವಕಾಶಗಳಿತ್ತು. ಆದರೆ ಇವರು ಮಾಡಿರ್ತಕ್ಕಂಥ ತರಾತುರಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೀಟ್ ಗೆಲ್ಲಬೇಕು ಅಂತ ಹೇಳಿ ಒಂದು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದೆ. ಇದೇನು ಅಶಿಸ್ತಿನ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ, ವೈಲೇಟ್ ಮಾಡ್ಕೊಂಡು, ಅದರಿಂದ ಇವತ್ತು ಪೆಟ್ಟು ತಿಂತಾರೆ.